ವಿಶೇಷವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ರು ಸಿಎಂ ಅವತ್ತು ಜಟಾಪಟಿ ಆಗಿತ್ತು. ಈ ವಿಚಾರವನ್ನ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ನಡೆದಿದ್ದು ನಿಜ, ಅದೊಂದು ಸಣ್ಣ ಸ್ಪಾರ್ಕ್ ಅಂತೇಳಿ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕೇವಲ 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ಇದೇ ವಿಚಾರವಾಗಿ ಏನೂ ಆಗಿಲ್ಲ ಅಂತ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ಎಂಬಿ ಪಾಟೀಲ್ ಅವರು ನೋಡಿದ್ರೆ ಹೌದು ಆಗಿದ್ದು ನಿಜ, 60 ಸೆಕೆಂಡ್ ಅಷ್ಟೇ, ಸಣ್ಣ ಸ್ಪಾರ್ಕ್ ಅಂತಂದ್ರು. ಹೋರಾಟ ಸರ್, ಈಗ ಜಾತಿ ಗಣತಿ ಮೊನ್ನೆ ಸಭೆ ನಡೆದಿತ್ತು, ಮೀಟಿಂಗ್ ನಡೆದಲ್ಲಿ ಏನೋ ಜಗಳ ಆಗಿದೆ. ಒಬ್ಬರು ನೋಡಿಲ್ಲಪ್ಪ, ಕೇಳಪ್ಪ, ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕ್. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018 ನಮ್ಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ 2ನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಅವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ಆರಿಸಿ, ನಿಮಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಸಾರವಾಡ ಮತ್ತು ಬಬಲೇಶ್ವರ ನಡಬೇಕು. ಅಮಿತ್ ಶಾ ಅವರು ಬಂದ್ರು, ಯೋಗಿ ಆದಿತ್ಯನಾಥ್ ಬಂದ್ರು, ಇನ್ನು ಯಾರ್ಯಾರೋ ಬಂದ್ರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದ್ರು. ಆರಿಸಿ ಬರ್ಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ಅವರು. ಚಂದಾಗ ನಾನು ಆರಿಸಿ ಬರ್ಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತ್ರು ಅಂತ ಹೇಳಿದೆ. ಏನ್ರಿ, ಅವರು ಸ್ವತಂತ್ರ ಧರ್ಮ ಹೋರಾಟ ವಿರೋಧ ಇದ್ರು ಏನ್ರಿ, ಮತ್ತೆ ಅವ್ರು ಯಾಕೆ ಸೋತ್ರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನ ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ವಿಶೇಷವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ರು ಸಿಎಂ ಅವತ್ತು ಜಟಾಪಟಿ ಆಗಿತ್ತು. ಈ ವಿಚಾರವನ್ನ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ನಡೆದಿದ್ದು ನಿಜ, ಅದೊಂದು ಸಣ್ಣ ಸ್ಪಾರ್ಕ್ ಅಂತೇಳಿ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕೇವಲ 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ಇದೇ ವಿಚಾರವಾಗಿ ಏನೂ ಆಗಿಲ್ಲ ಅಂತ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ಎಂಬಿ ಪಾಟೀಲ್ ಅವರು ನೋಡಿದ್ರೆ ಹೌದು ಆಗಿದ್ದು ನಿಜ, 60 ಸೆಕೆಂಡ್ ಅಷ್ಟೇ, ಸಣ್ಣ ಸ್ಪಾರ್ಕ್ ಅಂತಂದ್ರು. ಹೋರಾಟ ಸರ್, ಈಗ ಜಾತಿ ಗಣತಿ ಮೊನ್ನೆ ಸಭೆ ನಡೆದಿತ್ತು, ಮೀಟಿಂಗ್ ನಡೆದಲ್ಲಿ ಏನೋ ಜಗಳ ಆಗಿದೆ. ಒಬ್ಬರು ನೋಡಿಲ್ಲಪ್ಪ, ಕೇಳಪ್ಪ, ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕ್. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018 ನಮ್ಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ 2ನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಅವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ಆರಿಸಿ, ನಿಮಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಸಾರವಾಡ ಮತ್ತು ಬಬಲೇಶ್ವರ ನಡಬೇಕು. ಅಮಿತ್ ಶಾ ಅವರು ಬಂದ್ರು, ಯೋಗಿ ಆದಿತ್ಯನಾಥ್ ಬಂದ್ರು, ಇನ್ನು ಯಾರ್ಯಾರೋ ಬಂದ್ರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದ್ರು. ಆರಿಸಿ ಬರ್ಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ಅವರು. ಚಂದಾಗ ನಾನು ಆರಿಸಿ ಬರ್ಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತ್ರು ಅಂತ ಹೇಳಿದೆ. ಏನ್ರಿ, ಅವರು ಸ್ವತಂತ್ರ ಧರ್ಮ ಹೋರಾಟ ವಿರೋಧ ಇದ್ರು ಏನ್ರಿ, ಮತ್ತೆ ಅವ್ರು ಯಾಕೆ ಸೋತ್ರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನ ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ವಿಶೇಷವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ರು ಸಿಎಂ ಅವತ್ತು ಜಟಾಪಟಿ ಆಗಿತ್ತು. ಈ ವಿಚಾರವನ್ನ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ನಡೆದಿದ್ದು ನಿಜ, ಅದೊಂದು ಸಣ್ಣ ಸ್ಪಾರ್ಕ್ ಅಂತೇಳಿ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕೇವಲ 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ಇದೇ ವಿಚಾರವಾಗಿ ಏನೂ ಆಗಿಲ್ಲ ಅಂತ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ಎಂಬಿ ಪಾಟೀಲ್ ಅವರು ನೋಡಿದ್ರೆ ಹೌದು ಆಗಿದ್ದು ನಿಜ, 60 ಸೆಕೆಂಡ್ ಅಷ್ಟೇ, ಸಣ್ಣ ಸ್ಪಾರ್ಕ್ ಅಂತಂದ್ರು. ಹೋರಾಟ ಸರ್, ಈಗ ಜಾತಿ ಗಣತಿ ಮೊನ್ನೆ ಸಭೆ ನಡೆದಿತ್ತು, ಮೀಟಿಂಗ್ ನಡೆದಲ್ಲಿ ಏನೋ ಜಗಳ ಆಗಿದೆ. ಒಬ್ಬರು ನೋಡಿಲ್ಲಪ್ಪ, ಕೇಳಪ್ಪ, ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕ್. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018 ನಮ್ಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ 2ನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಅವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ಆರಿಸಿ, ನಿಮಗೂ ಗೊತ್ತಿದೆ, ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಸಾರವಾಡ ಮತ್ತು ಬಬಲೇಶ್ವರ ನಡಬೇಕು.
ಅಮಿತ್ ಶಾ ಅವ್ರು ಬಂದ್ರು, ಯೋಗಿ ಆದಿತ್ಯನಾಥ್ ಬಂದ್ರು, ಇನ್ನು ಯಾರ್ಯಾರೋ ಬಂದ್ರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದ್ರು. ನಾರಿಸಿ ಬರ್ಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ಅವರು. ಬಂದಾಗ ನಾನು ಆರಿಸಿ ಬರ್ಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತ್ರು ಅಂತ ಹೇಳಿದೆ. ಏನ್ರಿ, ಅವರು ಸ್ವತಂತ್ರ ಧರ್ಮ ಹೋರಾಟ ವಿರೋಧ ಇದ್ರು ಏನ್ರಿ, ಮತ್ತೆ ಅವ್ರು ಯಾಕೆ ಸೋತ್ರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನ ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ವಿಶೇಷವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ರು ಸಿಎಂ ಅವರು. ಅವತ್ತು ಜಟಾಪಟಿ ಆಗಿತ್ತು. ಈ ವಿಚಾರವನ್ನ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ನಡೆದಿದ್ದು ನಿಜ, ಅದೊಂದು ಸಣ್ಣ ಸ್ಪಾರ್ಕ್ ಅಂತೇಳಿ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕೇವಲ 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ಇದೇ ವಿಚಾರವಾಗಿ ಏನೂ ಆಗಿಲ್ಲ ಅಂತ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ಎಂಬಿ ಪಾಟೀಲ್ ಅವರು ನೋಡಿದ್ರೆ ಹೌದು ಆಗಿದ್ದು ನಿಜ, 60 ಸೆಕೆಂಡ್ ಅಷ್ಟೇ, ಸಣ್ಣ ಸ್ಪಾರ್ಕ್ ಅಂತಂದ್ರು. ಹೋರಾಟ ಸರ್, ಈಗ ಜಾತಿ ಗಣತಿ ಮೊನ್ನೆ ಸಭೆ ನಡೆದಿತ್ತು, ಮೀಟಿಂಗ್ ನಡೆದಿತ್ತು, ಅಲ್ಲೇನೋ ಜಗಳ ಆಗಿದೆ. ಒಬ್ಬರು ನೋಡಿಲ್ಲಪ್ಪ, ಕೇಳಪ್ಪ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕ್. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018 ನಮ್ಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ 2ನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಅವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ಆರಿಸಿ, ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಸಾರವಾಡ ಮತ್ತು ಬಬಲೇಶ್ವರ ನಡಬೇಕು. ಅಮಿತ್ ಶಾ ಅವ್ರು ಬಂದ್ರು, ಯೋಗಿ ಆದಿತ್ಯನಾಥ್ ಬಂದ್ರು, ಇನ್ನು ಯಾರ್ಯಾರೋ ಬಂದ್ರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದ್ರು. ನಾರಿಸಿ ಬರ್ಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ಅವರು. ಬಂದಾಗ ನಾನು ಆರಿಸಿ ಬರ್ಲಿಲ್ವಾ? ಆಮೇಲೆ ನಾನು ಕಂಡ್ರೆ ಅವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ, ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತ್ರು ಅಂತ ಹೇಳಿದೆ. ಏನ್ರಿ, ಅವರು ಸ್ವತಂತ್ರ ಧರ್ಮ ಹೋರಾಟ ವಿರೋಧ ಇದ್ರು ಏನ್ರಿ, ಮತ್ತೆ ಅವ್ರು ಯಾಕೆ ಸೋತ್ರು ಅಂತ ಕೇಳಿದೆ. ಅಷ್ಟಕ್ಕೆ ಅದನ್ನ ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್. ವಿಶೇಷವಾದಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ರು ಸಿಎಂ ಅವರು. ಅವತ್ತು ಜಟಾಪಟಿ ಆಗಿತ್ತು. ಈ ವಿಚಾರವನ್ನ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಜಟಾಪಟಿ ನಡೆದಿದ್ದು ನಿಜ, ಅದೊಂದು ಸಣ್ಣ ಸ್ಪಾರ್ಕ್ ಅಂತೇಳಿ ಎಂಬಿ ಪಾಟೀಲ್ ಅವರು ಒಪ್ಕೊಂಡಿದ್ದಾರೆ. ಕೇವಲ 60 ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ನಿನ್ನೆ ಇದೇ ವಿಚಾರವಾಗಿ ಏನೂ ಆಗಿಲ್ಲ ಅಂತ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಡಿಸಿಎಂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇವತ್ತು ಎಂಬಿ ಪಾಟೀಲ್ ಅವರು ನೋಡಿದ್ರೆ ಹೌದು ಆಗಿದ್ದು ನಿಜ, 60 ಸೆಕೆಂಡ್ ಅಷ್ಟೇ, ಸಣ್ಣ ಸ್ಪಾರ್ಕ್ ಅಂತಂದ್ರು. ಹೋರಾಟ ಸರ್, ಈಗ ಜಾತಿ ಗಣತಿ ಮೊನ್ನೆ ಸಭೆ ನಡೆದಿತ್ತು, ಮೀಟಿಂಗ್ ನಡೆದಿತ್ತು, ಅಲ್ಲೇನೋ ಜಗಳ ಆಗಿದೆ. ಒಬ್ಬರು ನೋಡಿಲ್ಲಪ್ಪ, ಕೇಳಪ್ಪ ಹೇಳ್ತೀನಿ ಕೇಳಿ. ಒಂದು ಸಣ್ಣ ಸ್ಪಾರ್ಕ್. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018 ನಮ್ಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ಲಿಂದ ಆರಿಸಿ ಬರ್ತಿದ್ರು ಅಂತ ಹೇಳಿದ್ರು. ಮತ್ತೆ 2ನೇ ಬಾರಿ ಹೇಳಿದ್ರು 30,000 ಲೀಡ್ಲಿಂದ ಆರಿಸಿ ಬಂದಿದ್ದಾರೆ. ಅವಾಗ ನಾನು ಹೇಳಿದೆ, ನಾನು 30,000 ಲೀಡ್ಲಿಂದ ಆರಿಸಿ, ನಿಮಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಸಾರವಾಡ ಮತ್ತು ಬಬಲೇಶ್ವರ ನಡಬೇಕು. ಅಮಿತ್ ಶಾ ಅವ್ರು ಬಂದ್ರು, ಯೋಗಿ ಆದಿತ್ಯನಾಥ್ ಬಂದ್ರು, ಇನ್ನು ಯಾರ್ಯಾರೋ ಬಂದ್ರು, ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದ್ರು. ನಾರಿಸಿ ಬರ್ಲಿಲ್ವಾ? ನೀವು ನೋಡಿದಿರಲ್ಲ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ಮತಕ್ಷೇತ್ರಕ್ಕೆ ಬಂದ್ರು, ಬಿಜಾಪುರ ನಗರಕ್ಕೆ ಬರ್ಲಿಲ್ಲ ಅವರು. ಬಂದಾಗ ನಾನು ಆರಿಸಿ ಬರ್ಲಿಲ್ವಾ? ಆಮೇಲೆ ನಾನು